ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಸರು ಇರ್ಫಾನ್ ಪಾಷಾ, ವುಮೆನ್ ರೈಟ್ಸ್ ವೈಸ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಸ್ಟೇಟು ಪ್ಲಸ್ ಯೂತ್ ಕಾಂಗ್ರೆಸ್ ಲೀಡರು. ಪ್ರೆಸೆಂಟ್ ನಾವು ಬ್ಯಾಂಗ್ಳೂರಲ್ಲಿ ಸ್ಟೇ ಆಗ್ತಿರೋದು. ನಿಮಗೆಲ್ಲ ಗೊತ್ತು, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಮತ್ತೆ ನಮ್ಮ ಪ್ರಜಾಪ್ರಭುತ್ವಗೆ ನಾವು ಉಳಿಸ್ಕೋಬೇಕು. ಇನ್ನೊಂದು ಎಲ್ಲರಿಗೂ ಗೊತ್ತು, ಆನ್ 26/26/2024 ಏಪ್ರಿಲ್ ಅವಾಗ ಎಲೆಕ್ಷನ್ಸ್ ಇದೆ. ಎಲ್ಲರೂ ನೋಟ್ ಮಾಡ್ಕೊಳ್ಳಿ, ಡೈರಿಯಲ್ಲಿ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ. 26 ಏಪ್ರಿಲ್ 2024 ನಮ್ಮ ವೋಟಿಂಗು ಕಾನ್ಸ್ಟೆಂಟ್ ನಡೀತಾ ಇದೆ. ಅದಕ್ಕೆ ನಮ್ಮ ವ್ಯಾಲ್ಯೂಬಲ್ ಮತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಚಾವ್ ಮಾಡಿ. ಮತ್ತೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದ ಶಕ್ತಿ ಕಾಂಗ್ರೆಸ್ ಶಕ್ತಿ. ಸಪೋಸ್ ಇನ್ನೊಂದು ಎಕ್ಸಾಂಪಲ್, ನಿಮ್ಮ ಮನೆಗೆ ಯಾರಾದರೂ ಕರೆದಿ ಊಟ ಆಗಿದ್ರೆ ಅವ್ರು ಏನ್ ಹೇಳ್ತಾರೆ, 100 ವರ್ಷ ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಆ ಥರ ನಮ್ಮ ಕಾಂಗ್ರೆಸ್ ಪಾರ್ಟಿ 100 ಅಲ್ಲ, ಲಕ್ಷ ಅಲ್ಲ, ಕೋಟಿ ಕೋಟಿ ಮನೆಯವರಿಗೆ ಜನಗಳಿಗೆ ಊಟ ಆಗ್ತದೆ. ಪ್ರತಿ ತಿಂಗಳು ಅನ್ನಭಾಗ್ಯ ಸ್ಕೀಮ್ ಇದೆ. ಇಂದಿರಾ ಕ್ಯಾಂಟೀನ್ ಅಂತ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲಾ ಕಡೆ ಇಂದಿರಾ ಕ್ಯಾಂಟೀನ್ಸ್ ಇದೆ. ಯಾರ್ದು? ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಲಾಂಚ್ ಮಾಡಿ ಇನ್ನೂ ಅದು ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಇಂದ ತುಂಬಾ ಸೌಲಭ್ಯ ಆಗಿದೆ, ತುಂಬಾ ಅನುಕೂಲ ಆಗಿದೆ. ಎಲ್ಲರಿಗೂ, ನಮ್ಮ ಆಟೋ ಡ್ರೈವರ್ಸ್ ಇರಲಿ, ನಮ್ಮ ಕೂಲಿ ಕಾರ್ಮಿಕರಿಗಿರಲಿ, ನಮ್ಮ ಟೆಂಪೋ ಟ್ರಾವೆಲರ್ಸು, ನಮ್ಮ ಟೂರಿಸ್ಟ್ ಅವರಿಗೆ ಎಲ್ಲರಿಗೂ ಅನುಕೂಲ ಇದೆ. ಬಡವರಿಗೆ, ಮಿಡಿಲ್ ಫ್ಯಾಮಿಲಿ ಎಲ್ಲರೂ ಅದು ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡ್ತಾರೆ. ಎಷ್ಟು ಒಳ್ಳೇದದು ನೋಡಿ. ಮತ್ತೆ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತು, ಬಿಜೆಪಿ ಗೌರ್ಮೆಂಟ್ ಮತ್ತೆ ಪವರಲ್ಲಿ ಬಂದ್ರೆ ಒಂದು ನೇಷನ್ ಒಂದು ಎಲೆಕ್ಷನ್ ಅಂತ ಅವರು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪ್ರಜಾಪ್ರಭುತ್ವ ಉಳಿಸ್ಬೇಕಂದ್ರೆ ನೀವು ನಮ್ಮ ವ್ಯಾಲ್ಯೂಬಲ್ ಮತ ಕಾಂಗ್ರೆಸ್ ಪಕ್ಷಕ್ಕಾಗಿ ಗಳಿಸ್ಬೇಕು. ಮತ್ತೆ ಇನ್ನ ನಮ್ಗೆ ಚಾನ್ಸ್ ಇದೆ ಉಳಿಸ್ಕೋಬೇಕಂದ್ರೆ, ಇನ್ನ ಎಲೆಕ್ಷನ್ಸ್ ಆಗಿಲ್ಲ. ಎಲೆಕ್ಷನ್ಸ್ ಆಗೋದು ಮುಂಚೆ ನಮ್ಗೆ ಏನ್ ಚಾನ್ಸ್ ಇದೆ ಅಂದ್ರೆ ನಾವು ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲಿಸ್ಬೇಕು. ಮತ್ತೆ ನೋಡಿ, ನಿಮ್ಗೆಲ್ಲ ಗೊತ್ತು, 10 ವರ್ಷದಿಂದ ಏನೇನು ಫೇಸ್ ಮಾಡಿದ್ದಾರೆ ಪಬ್ಲಿಕ್, ನಮ್ಮ ಜನಗಳೆಲ್ಲ ಏನೇನು ಪ್ರಾಬ್ಲಮ್ ಮಾಡಿದ್ದಾರೆ ಅಂದ್ರೆ, ಎಷ್ಟು ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ಏನ್ ಪ್ರಾಬ್ಲಮ್? ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ಕರೆಕ್ಟಾಗಿ ಅವರಿಗೆ ಜಾಬ್ ಸಿಗ್ತಾ ಇಲ್ಲ, ಜಾಬ್ ಪ್ರಾಬ್ಲಮ್. ಮತ್ತೆ ನಮ್ಮ ಮಹಿಳೆಯರಿಗೆ ಸೇಫ್ಟಿ ಇಲ್ಲ. ಮತ್ತೆ ಈ ಜಿ ಎಸ್ ಟಿ ಎಲ್ಲಾ ಪ್ರಾಡಕ್ಟ್ಸ್ ಮೇಲೆ, ಎಲ್ಲಾ ಕಮಾಡಿಟೀಸ್ ಮೇಲೆ ಅವರು ಹೈ ಟ್ಯಾಕ್ಸ್ ಹಾಕಿ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾನೆ ಇರ್ತಾರೆ. ಪ್ರೆಸೆಂಟ್ ಬಿಜೆಪಿ ಎಂಪಿಸ್ ಎಲ್ಲರೂ ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಏನಂದ್ರೆ ಬಿಜೆಪಿ ಗೌರ್ಮೆಂಟ್ ಮತ್ತೆ ಪವರಲ್ಲಿ ಬಂದ್ರೆ ಈ ಸಂವಿಧಾನ ಚೇಂಜ್ ಮಾಡ್ತೀರಂತ ಅವರು ವಾದ ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೂ, ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ನೀವು ಎಲ್ಲರೂ ಸೇರಿ ಈ ಬಿಜೆಪಿಗೆ ಸೋಲಿಸಿ ನಾವು ಮನೆಗೆ ಕಳಿಸ್ಬೇಕು. ಮತ್ತೆ ನಿಮ್ಮ ವ್ಯಾಲ್ಯೂಬಲ್ ಮತ ಡಿವೈಡ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ, ಈ ನಿಮ್ಮ ವೋಟ್ಸ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾರೋ ಒಳ್ಳೆ ವ್ಯಕ್ತಿ, ಎಜುಕೇಟೆಡ್ ವ್ಯಕ್ತಿಗೆ, ಮತ್ತೆ ಯಾವ ಜಾತಿ ಧರ್ಮ ಭೇದ ಭಾವ ಯಾವ್ದಿರಲ್ಲ ಆ ವ್ಯಕ್ತಿಗೆ ವೋಟ್ ಹಾಕಿ, ಆ ಗೋರ್ಮೆಂಟ್ಗೆ ನೀವು ವೋಟ್ ಹಾಕಿ ಗೆಲ್ಲಿದ್ರೆ ನಮ್ಗೆ ಏನಾಗುತ್ತೆ, ಅವಾಗ ನಮ್ಗೆಲ್ಲರೂ ಪೀಸ್ಫುಲ್ಲಿ ಹ್ಯಾಪಿಯಾಗಿ ನಮ್ಮ ದೇಶದಲ್ಲಿ ಹ್ಯಾಪಿ ಇರುತ್ತೆ, ಪೀಸ್ಫುಲ್ ಇರುತ್ತೆ, ಮತ್ತೆ ಈಕ್ವಾಲಿಟಿ ಇರುತ್ತೆ. ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಜೀವನ ಮಾಡೋಣ ಅಂತ ಒಂದು ಉದ್ದೇಶ ಇರುತ್ತೆ. ಅವಾಗ ಏನಾಗುತ್ತೆ, ಎಲ್ಲರೂ ಈಕ್ವಾಲಿಟಿ ಇದ್ರೆ ನಮ್ಮ ಎಜುಕೇಶನ್ ಇರಲಿ, ಹಾಸ್ಪಿಟಲ್ ಇರಲಿ, ಎಲ್ಲದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಎಲ್ಲರೂ ನಾನು ವಿನಂತಿ ಮಾಡ್ತೀನಿ ಸ್ನೇಹಿತರೆ, ಈ ಡೇಟ್ 26 ಏಪ್ರಿಲ್ 2024 ಸೇವ್ ಮಾಡ್ಕೊಳ್ಳಿ, ನಿಮ್ಮ ಪರ್ಸನಲ್ ಡೈರಿಯಲ್ಲಿ ಇಟ್ಕೊಳ್ಳಿ. ಆ ಡೇಟ್ಗೆ ಫ್ರೀ ಆಗಿ ಎಷ್ಟು ಕೆಲಸ ಇರಲಿ, ನಿಮ್ಗೆ ಏನೂ ಇರಲಿ, ಡ್ಯೂಟಿ ಇರಲಿ, ಆಫೀಸ್ ಇರಲಿ, ಎಲ್ಲರಿಗೂ ರಜೆ ಹಾಕಿ ನೀವು ವ್ಯಾಲ್ಯೂಬಲ್ ಮತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಗೆಲ್ಲಿಸಿ. ದಯವಿಟ್ಟು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರು ನಮ್ಮ ಸಂವಿಧಾನ ಮಾಡಿದ್ದಾರೆ. ಅವರು ಇದು ನಮ್ಮ ದೇಶದಲ್ಲಿ ಏನು ಅವರು ಬಿಟ್ಬಿಟ್ಟು ಕ್ಲೀನಾಗಿ ಬಂದ್ಬಿಟ್ಟು ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಹೋಗಿದ್ದಾರೆ. ಆ ಇನ್ಸ್ಟ್ರಕ್ಷನ್ಗೆ ನಾವು ಫಾಲೋ ಮಾಡಿ, ಪ್ರಜಾಪ್ರಭುತ್ವ ನಾವು ಫಾಲೋ ಮಾಡಿ ಅದಕ್ಕೆ ಉಳಿಸಬೇಕು. ನಾವು ಅದು ನಮ್ಮ ಕರ್ತವ್ಯ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ, ಎಲ್ಲ ನಮ್ಮ ಸ್ನೇಹಿತರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಗೆ ವ್ಯಾಲ್ಯೂಬಲ್ ಮತ ಹಾಕಿ ಅವ್ರಿಗೆ ಗೆಲ್ಲಿಸಿ. ಮತ್ತೆ ಇನ್ನೊಂದು, ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ 5 ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಆಗಿದೆ. ಏನ್ ಗ್ಯಾರಂಟೀಸು? 5 ಗ್ಯಾರಂಟೀಸು. ಗ್ಯಾರಂಟಿ ನಂಬರ್ 1 ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಅಂದ್ರೆ 2,000 ಪ್ರತಿ ಮನೆ ಫ್ಯಾಮಿಲಿ ಮಹಿಳೆಯರಿಗೆ, ಒಂದು ಮನೆಗೆ ಒಂದು ಮಹಿಳೆಯರಿಗೆ 2,000 ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ. ಇದನ್ನ ಜಾರಿನೇ ಇದೆ, ಕೊಡ್ತಾನೆ ಇದ್ದಾರೆ ಅವರು. ಅದು ಒಂದು ಗ್ಯಾರಂಟಿ. 2ನೇ ಗ್ಯಾರಂಟಿ ಗೃಹ ಜ್ಯೋತಿ. ಗೃಹ ಜ್ಯೋತಿ ಅಂದ್ರೆ ಪ್ರತಿ ಮನೆಗೆ ಅಪ್ ಟು 200 ಯೂನಿಟ್ಸ್ ಫ್ರೀ ಕೊಡ್ತಾ ಇದ್ದಾರೆ ಪವರ್. ಎಷ್ಟು ಒಳ್ಳೇದಾಗ್ತದೆ, ಎಷ್ಟು ಮನೆಯವ್ರಿಗೆ ಪಾಪ ಎಷ್ಟು ಒಳ್ಳೆ ಬಡವರು ಇರ್ತಾರೆ. ಕೆಲವರಿಗೆ ಪಾಪ
ಕೂಲಿ ಕೆಲಸ ಸಿಗಲ್ಲ, ಕೂಲಿ ಸಿಗಲ್ಲ ಅವರಿಗೆ, ಅಂಥವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಗ್ಯಾರಂಟಿ ನಂಬರ್ 3 ಅನ್ನಭಾಗ್ಯ. ಅನ್ನಭಾಗ್ಯ ಪ್ರತಿ ತಿಂಗಳಿಗೆ ಒಂದು ಮನೆಗೆ 10 kg ಅವರು ಅಕ್ಕಿ ಕೊಡ್ತಾ ಇದ್ದಾರೆ. ಇನ್ನ ಏನಾಗಿದೆ, ಇನ್ನ ಒಳ್ಳೇದಲ್ಲ ಅದು. 10 kg ಅಕ್ಕಿ ಕೊಡೋದಾದ್ರೆ ಎಷ್ಟು ಜನ ತಿನ್ಬೋದು ಮನೆಯಲ್ಲಿ. ಅದು 3ನೇ ಗ್ಯಾರಂಟಿ. 4ನೇ ಗ್ಯಾರಂಟಿ ಏನು, ಶಕ್ತಿ ಯೋಜನಾ. ಶಕ್ತಿ ಯೋಜನೆ ಅಂದ್ರೆ ಫ್ರೀ ಬಸ್ಸು ಇತ್ತಿನ ಕರ್ನಾಟಕ ಇಂಟರ್ನಲ್, ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಸ್ಸಸ್ ಅಲ್ಲಿ, ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲ ಮಹಿಳೆಯರಿಗೆ ಫ್ರೀ ಇರುತ್ತೆ, ಚಾರ್ಜಸ್ ಏನಿರಲ್ಲ. ಅದು ಆಯ್ತು. 5ನೇ ಗ್ಯಾರಂಟಿ ಯುವ ನಿಧಿ ಅಂದ್ರೆ ನಮ್ಮ ಯೂತ್, ನಮ್ಮ ಯಾರೋ ವಿದ್ಯಾರ್ಥಿಗಳು ಯಾರು ಓದಿದ್ದಾರೆ, ಡಿಗ್ರಿ ಡಿಪ್ಲೊಮಾ ಕಂಪ್ಲೀಟ್ ಆಗಿರ್ಬೇಕು ಅಂತವರಿಗೆ ನಮ್ಮ ಕರ್ನಾಟಕ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಕಡೆಯಿಂದ ಒಂದು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಪ್ರತಿ ತಿಂಗಳಿಗೆ ಕೊಡ್ತಾರೆ. ಡಿಗ್ರಿ ಹೋಲ್ಡರ್ಸ್ಗೆ 3,000 ಪ್ರತಿ ತಿಂಗಳಿಗೆ ಕೊಡ್ತಾರೆ. ಇದು ನಮ್ಮ ಯೂತ್, ಯಾರು ಯೂತ್ಗೆ ಕಷ್ಟ ಇದೆ, ಕೆಲಸ ಸಿಕ್ಕಿಲ್ಲ ಅಂತವ್ರಿಗೆ ನಮ್ಮ ಕರ್ನಾಟಕ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾವಾಗ ಕೆಲಸ ಸಿಕ್ಕದೆ ಅಲ್ಲಿವರೆಗೂ ಅವರು. ಇದೆಲ್ಲ 5 ಗ್ಯಾರಂಟೀಸು. ಟೋಟಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಇಂದ 5 ಗ್ಯಾರಂಟೀಸು ಅವರು ಆಲ್ರೆಡಿ ಜಾರಿ ಇದೆ. ಅದು ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ಸಪೋಸ್ ಯಾರಿಗೆ ನಿಮ್ಗೆ ಖುಷಿಯಾಗಿ 500 ರೂಪಾಯಿ ಕೊಟ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಖುಷಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತೀರಾ ನೀವು. ಆ ತರ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಪ್ರತಿ ಮನೆಗೆ ಪ್ರತಿ ತಿಂಗಳಿಗೆ 2,000 ಕೊಡ್ತಾ ಇದಾರೆ. ಎಷ್ಟು ಲಕ್ಷ ಕೋಟಿ ಮನೆಯವ್ರಿಗೆ ಕೊಡ್ತಾ ಇದಾರೆ ಅವರು. ಅಷ್ಟು ಒಳ್ಳೆತನ, ಅಷ್ಟು ಕಾಂಗ್ರೆಸ್ ಗೌರ್ಮೆಂಟ್ ಯಾರು ಕೊಡ್ತಾ ಇದಾರೆ ಇವಾಗ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ನಮ್ಮ ಮತ ವ್ಯಾಲ್ಯೂಬಲ್ ಮತ ನಾವು ಕಾಂಗ್ರೆಸ್ ಗೌರ್ಮೆಂಟ್ಗೆ ಹಾಕಿ ಗೆಲ್ಲಿಸ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಕಾಂಗ್ರೆಸ್ ಪಾರ್ಟಿ. ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ ಪಕ್ಷಗೆ ನಾವು ಗೆಲ್ಲಿಸಬೇಕು. ಥ್ಯಾಂಕ್ ಯು.